ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಸಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತಿದನುಭಾವಾದೀಡನು ಕೋಪಿ ವಾಗ್ಮೀ ಜಡಮತಿರಪಜಂತುರ್ಜಾಯತೆ ಪ್ರಾಜ್ಞಮೌಲಿಃ. सकलवचनचेतो देवता भारती सा मम वचसि धत्तां सन्निधिं मानसे च. तपो विद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान्. दुर्वादिध्वान्तरवे वैष्णवीन्दीवरेन्दवे श्रीराघवेन्द्रगुरवे नमो अत्यन्तदयालवे. ब्रह्मचर्य हरिप्रीति सुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः. श्रीगुरुभ्यो नमः. हरि ओं. ಈ ಜಗನ್ನಾಥದಾಸರು ಭಗವಂತನ ಗುಣಗಳನ್ನು, ಈ ವಿಚಾರಗಳು ಏನು ತಾವು ಹರಿಕಥಾಮೃತ ಸಾರದಲ್ಲಿ ಯಾವ ಮಾತನ್ನು ಹೇಳ್ತಾ ಇದ್ದಾರೆ, ಆ ಮಾತುಗಳು ಎಲ್ಲವೂ ಕೂಡ ಪ್ರಮಾಣದಿಂದ ಭರಿತವಾದದ್ದು, ಪ್ರಮಾಣ ಪುರಸ್ಸರವಾದದ್ದು. ಇದರಲ್ಲಿ ಯಾವುದೇ ರೀತಿಯಾದಂತಹ ಅನುಚಿತವಾದಂತಹ ಮಾತುಗಳು ಅಥವಾ ಇದನ್ನು ಗಣನೆಗೆ ತೆಗೆದುಕೊಳ್ಳದೇ ಇರತಕ್ಕಂತಹ ಮಾತುಗಳು ಯಾವುದೂ ಕೂಡ ಇದರಲ್ಲಿ ಇಲ್ಲ. ಎಲ್ಲವೂ ಯೋಗ್ಯವಾದಂತಹ ಮಾತುಗಳು ಎಂಬಂತಹ ವಿಚಾರವನ್ನು ಜಗನ್ನಾಥದಾಸರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಒಂದು ವೇಳೆ ಇದರಲ್ಲಿ ಅನುಚಿತವಾದದ್ದು ಕಂಡು ಬಂತು ಅಂತ ಹೇಳಿದರೆ, ಭಗವಂತನ ವಿಚಾರದಲ್ಲಿ ಭಗವದ್ ವಿಚಾರವನ್ನು ಹೇಳುವಾಗ ಯಾವ ಕಾಲಕ್ಕೂ ಕೂಡ ಜ್ಞಾನಿಗಳು ತಾವು ಎಡಬಹುದೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಅವರು ಜಗತ್ತಿಗೆ ಒಳ್ಳೆಯದ್ದಾದಂತಹ ಸಂದೇಶವನ್ನು, ಒಳ್ಳೆಯದ್ದಾದಂತಹ ವಿಚಾರವನ್ನು ಕೊಡಬೇಕು ಅಂತ ಹೇಳಿಕೊಂಡು ಏನು ಬೇರೆ ಬೇರೆ ಪುರಾಣಗಳು, ಬೇರೆ ಬೇರೆ ಕಡೆಗಳಲ್ಲಿರತಕ್ಕಂತಹ ಮಾತುಗಳನ್ನು ತಾವು ಜಗತ್ತಿಗೆ, ಜನರಿಗೆ ಮುಟ್ಟಿಸತಕ್ಕಂಥವರು. ಅದನ್ನು ಅವರು ತಮ್ಮ ಅಹಂಕಾರ ಖಂಡನೆಯನ್ನು ಮಾಡಿಕೊಳ್ತಾರೆ ಜ್ಞಾನಿಗಳು. ಏನು ಕೇಳಿದರೆ, ವಿದ್ವಜ್ಜನಕ್ಕೆ ವಿಜ್ಞಾನವ ಮಾಡುವೆ ವಿನಯಪೂರ್ವಕತೆ. ಅವರು ತಮ್ಮ ಅಹಂಕಾರ ಖಂಡನೆಯನ್ನು ಮಾಡಿಕೊಂಡು ಹೇಳುವಂತಹ ಮಾತು ಏನು ಅಂತ ಕೇಳಿದರೆ, ಇದರಲ್ಲಿ ಒಳ್ಳೆಯದಾದಂತಹ ವಿಚಾರವನ್ನು ನೀವು ಇದನ್ನು ಸ್ವೀಕಾರ ಮಾಡಬೇಕು. ಹಂಸಕ್ಷೀರ ನ್ಯಾಯದಂತೆ ಇದನ್ನು ನೀವು ತೆಗೆದುಕೊಳ್ಳಬೇಕು. ಇದನ್ನು ನಿಮ್ಮ ಅನುಷ್ಠಾನದಲ್ಲಿ ಇಟ್ಟುಕೊಳ್ಳಬೇಕು ಎಂಬಂತಹ ಮಾತನ್ನು ನಮಗೆ ಜಗನ್ನಾಥದಾಸರು ತಿಳಿಸಿಕೊಡ್ತಾರೆ. ಅದಾದ ಮೇಲೆ ಮುಂದೆ ಜಗನ್ನಾಥದಾಸರು ಹೇಳುವಂತಹ ಮಾತು ಎಂಥದ್ದು ಅಂತ ಕೇಳಿದರೆ, ಯಾರು ಅವನನ್ನು ನಂಬುತ್ತಾರೆ, ಭಗವಂತನನ್ನು ನಂಬಿದಂತಹ ಜೀವನನ್ನು ಭಗವಂತ ನಿಶ್ಚಯವಾಗಿಯೂ ಕೂಡ ಕಾಪಾಡ್ತಾನೆ, ಅವನನ್ನು ಉದ್ಧಾರ ಮಾಡ್ತಾನೆ ಎಂಬಂತಹ ಮಾತನ್ನು ಹೇಳ್ತಾರೆ. ಜಗನ್ನಾಥದಾಸರು ಹೇಳುತ್ತಂತಹ ಭೀತ ಭಯ ವಿಶ್ವೇಶ ವಿಧಿಪಿತ ಮಾತುಳಾಂತಕ ಮಧ್ವವಲ್ಲಭ ಭೂತಭಾವನಾನಂತ ಭಾಸ್ಕರ ತೇಜ ಮಹಾರಾಜ ಗೌತಮನ ಮಡದಿಯನ್ನು ಕಾಯ್ದ ಅನಾಥ ರಕ್ಷಕ ಗುರುತಮ ಜಗನ್ನಾಥ ವಿಠ್ಠಲ ತನ್ನ ನಂಬಿದ ಭಕ್ತರನ್ನು ಕೊರೆವ. ಈ ಭಗವಂತನ ಸಾಮರ್ಥ್ಯ, ಭಗವಂತನ ಕಾರುಣ್ಯ ಅದು ಎಂತಹದ್ದು ಅಂತ ಕೇಳಿದರೆ, ಭಗವಂತನನ್ನು ವಿಷ್ಣು ಸಹಸ್ರನಾಮದಲ್ಲಿ ಹೇಳಿರತಕ್ಕಂತಹ ಮಾತು ವಿದ್ವತ್ತಮೋ ವೀತಭಯ ಪುಣ್ಯಶ್ರವಣ ಕೀರ್ತನ ಅಂತ ಭಗವಂತನನ್ನು ಮಹಾಭಾರತದ ವಿಷ್ಣು ಸಹಸ್ರನಾಮದಲ್ಲಿ ಕೊಂಡಾಡ್ತಾರೆ. ಭಗವಂತ ವಿದ್ವತ್ತಮ, ವೀತಭಯ, ಅವನು ಭಯ ಎಂಬುದು ಅವನಿಗಿಲ್ಲವೇ ಇಲ್ಲ ಅಂತ. ವೀತಭಯ, ಭಯ ಎಂಬುದು ಅವನಿಂದ ಹೋಗಿದೆ ಅಂತ. ವಿದ್ವತ್ತಮ, ಅದನ್ನೇ ಇಲ್ಲಿ ಜಗನ್ನಾಥದಾಸರು ಕೊಂಡಾಡುವಂತಹ ಪದ ವೀತಭಯ. ಭಗವಂತ ವೀತಭಯ, ಭಯ ಎಂಬುದು ಭಗವಂತನಿಂದ ದೂರಕ್ಕೆ ಸರಿದಿದೆ. ಅಂತಹ ವೀತಭಯನಾಗಿರತಕ್ಕಂಥವನು
ವಿಶ್ವಸ್ಯ ಈಶಃ, ಭಗವಂತ ವಿಶ್ವೇಶ. ಯಾಕೆ? ಜಗತ್ತಿಗೆ ಈಶನಾಗಿರತಕ್ಕಂಥವನು, ಅಂದರೆ ಜಗತ್ತನ್ನು ಅದನ್ನು ನಿಯಂತ್ರಣ ಮಾಡುವವನು. ಜಗತ್ತನ್ನು ಯಾರ ಅಂಕೆಯಲ್ಲಿ ಭಗವಂತ ತನ್ನ ಅಂಕೆಯಲ್ಲಿಟ್ಟುಕೊಂಡಿದ್ದಾನೆ. ಇಡೀ ಜಗತ್ತು ಯಾರ ಅಂಕೆಯಲ್ಲಿದೆ ಅಂತ ಹೇಳಿದರೆ ಆ ಭಗವಂತನ ಅಂಕೆಯಲ್ಲುಂಟು. ಅಂತಹ ವಿಶ್ವೇಶ ಭಗವಂತ. ವಿಶ್ವಸ್ಯ ಈಶ, ವಿಶ್ವ ಇಡೀ ಜಗತ್ತಿಗೆ ಈಶನಾಗಿ, ಈಶ ಸಾಮರ್ಥ್ಯ, ಇಡೀ ಜಗತ್ತನ್ನು ತನ್ನ ಹತೋಟಿಯಲ್ಲಿಟ್ಟುಕೊಂಡು ಅದರ ಎಲ್ಲ ಸೃಷ್ಟಿಯಾದಿಗಳನ್ನು ಕೊಡ್ತಾ ಅದನ್ನು ಅನುಗ್ರಹ ಮಾಡತಕ್ಕಂಥವನು. ಬ್ರಹ್ಮನ ತಂದೆ. ಯಾಕೆ? ಚತುರ್ಮುಖ ಬ್ರಹ್ಮನಿಗೂ ಅವನು ಚತುರ್ಮುಖ ಬ್ರಹ್ಮನನ್ನು ತನ್ನ ಹೊಕ್ಕುಳಲ್ಲಿ ಹುಟ್ಟಿಸಿ ಅಲ್ಲಿ ಅವನಿಗೆ ಪಾಠಾದಿಗಳನ್ನು, ವೇದಾದಿಗಳನ್ನು ಎಲ್ಲವನ್ನು ಕೂಡ ಉಪದೇಶ ಕೊಡತಕ್ಕಂಥವನು. ಅಂತಹ ಭಗವಂತ ವಿಧಿಪೆತ, ಮಾತುಳಾಂತಕ. ಕೃಷ್ಣಾವತಾರದಲ್ಲಿ ಮಾವನಾದಂತಹ ಕಂಸನನ್ನು ಸಂಹಾರ ಮಾಡಿ ಮುರಾರಿ ನರಕಾಂತಕ ಅಂತ ಕೃಷ್ಣ ಇದರಲ್ಲಿ ಹೇಳ್ತಾರೆ. ಮಾತುಳಾಂತಕ ಅಂತ ಇಡೀ ಆ ಕಂಸ ಹಾಗೂ ಕಂಸನ ಪರಿವಾರವನ್ನು ಸಮಗ್ರವಾಗಿ ನಾಶ ಮಾಡಿರತಕ್ಕಂಥವನು. ಅಂತಹ ಭಗವಂತ ಭೂತಭಾವನಾನಂತ ಮಧ್ವವಲ್ಲಭ. ಭಗವಂತ ಯಾರಿಗೆ ಅತ್ಯಂತ ಪ್ರೀತಿಪಾತ್ರ ಕೇಳಿದರೆ ಮಧ್ವಸ್ಯ ವಲ್ಲಭ. ಯಾರಿಗೆ? ಮಧ್ವರಿಗೆ ವಲ್ಲಭ. ಮಧ್ವಾಚಾರ್ಯರು ಯಾರನ್ನ ಅತ್ಯಂತ ಅತಿಯಾಗಿ ಹತ್ತಿರದಲ್ಲಿ ಇಟ್ಟುಕೊಂಡವರು, ಯಾರನ್ನು ನಂಬಿದವರು ಕೇಳಿದರೆ ಮಧ್ವವಲ್ಲಭ. ಅದಕ್ಕೋಸ್ಕರ ಅವನಿಗೆ ಹೇಳಿರತಕ್ಕಂತಹ ಮಾತು ಅದು ಮಧ್ವವಲ್ಲಭ. ಇನ್ನು ಭೂತಭಾವನಾನಂತ ಭಾಸ್ಕರ ತೇಜ. ಭಗವಂತ ಏನೆಲ್ಲ ಮಾಡಿದ್ದಾನೆ. ಭೂತಭಾವನ, ಭೂತಾತ್ಮ, ಭೂತಭಾವನ. ಅವನು ಇಡೀ ಭೂತಂ ಭಾವಯತಿ ಇತಿ ಭೂತಭಾವನ. ಭವ ಇಡೀ ಜಗತ್ತು, ಇಡೀ ಪಾಂಚಭೌತಿಕವಾಗಿರತಕ್ಕಂತಹ ಜಗತ್ತು, ಅದೇ ರೀತಿಯಾಗಿ ಇಡೀ ಸೃಷ್ಟಿಯಾದಿಗಳು ಯಾರಿಂದಾಗಿ ಇದೆಯೋ, ಯಾರಿಂದಾಗಿ ಚೇಷ್ಟಾದಿಗಳನ್ನು ಮಾಡ್ತದೆಯೋ, ಯಾರಿಗೂ ಈ ಎಲ್ಲವನ್ನು ಕೂಡ ಭೂತ ಭಾವನ, ಭೂತಂ ಭಾವಯತಿ ಅಂತ ಹೇಳಿಕೊಂಡು ಅಂತಹ ಭೂತಭಾವನ ಸೃಷ್ಟಿಯಾದಿಗಳನ್ನು ಕೊಡತಕ್ಕಂಥವನು. ಇನ್ನು ಅನಂತ ಭಾಸ್ಕರ, ಕೋಟಿ ಸೂರ್ಯ ಪ್ರಕಾಶಂ ಅಂತ ಅವನನ್ನು ಎಲ್ಲ ಕಡೆಗಳಲ್ಲೂ ಕೂಡ ಹೇಳುವಂತಹದ್ದು. ಅಮಿತ ಸೂರ್ಯನ ಪ್ರಕಾಶವುಳ್ಳವನು. ಅಂತಹ ಸೂರ್ಯಾದಿಗಳ ಪ್ರಕಾಶ ಇದ್ದುಕೊಂಡು ಮಹಾರಾಜ ಗೌತಮನ ಮಡದಿಯನ್ನು ಕಾಯ್ದ, ಅಹಲ್ಯೆಯನ್ನು ಉದ್ಧಾರ ಮಾಡಿದ. ಆ ಗೌತಮರ ಪತ್ನಿಯಾಗಿರತಕ್ಕಂತಹ ಅಹಲ್ಯೆ ಅವರು ಯಾವುದೋ ಒಂದು ಇಂದ್ರನ ಗೌತಮರ ಜಪವನ್ನೇನು ತಮ್ಮ ಅನುಷ್ಠಾನದಲ್ಲಿ ತಾವು ಸಮಾನನ್ನು ಕಾಪಾಡಿಕೊಳ್ಳಬೇಕು ಎಂಬಂತಹ ಇಚ್ಛೆಯಿಂದಾಗಿ ಭಗವಂತ ಮಾಡಿರತಕ್ಕಂತಹ ವ್ಯವಸ್ಥೆಯಲ್ಲಿ ಭಗವಂತ ಮಾಡಿದಂತಹ ಏನು ಆ ಒಂದು ವ್ಯವಸ್ಥೆಯಲ್ಲಿ ಅಹಲ್ಯೆಯನ್ನು ಭಗವಂತ ಏನು ಮಾಡಿದ, ರಾಮನಾಗಿ ಬಂದು ಅಲ್ಲಿ ಉದ್ಧಾರವನ್ನು ಮಾಡಿದ. ಅವರಿಗೆ ಆ ಇಂದ್ರನ ಸಂಸರ್ಗವನ್ನು ಮಾಡಿರತಕ್ಕಂತಹ ದೋಷಕ್ಕೆ ಗ್ರಸ್ತರಾಗಿದ್ದರು. ಅದರಿಂದಾಗಿ ಅವರನ್ನು ಗೌತಮ ಶಾಪ ಕೊಟ್ಟು ಅವರನ್ನು ಕಲ್ಲಾಗಿಸಿದ್ದ. ಅಂತಹ ಗೌತಮರ ಮಡದಿಯಾಗಿರತಕ್ಕಂತಹ ಅಹಲ್ಯೆಯನ್ನು ಭಗವಂತ ಅವರ ಶಾಪದಿಂದಾಗಿ ಮುಕ್ತಿಗೊಳಿಸಿದ, ಅವರನ್ನು ಉದ್ಧಾರ ಮಾಡಿದ. ಅಂತಹ ಭಗವಂತ ಅನಾಥ ರಕ್ಷಕ, ಗುರುತಮ, ಜಗನ್ನಾಥ. ಗುರುತಮೋಧಾಮ ಅಂತ ಹೇಳಿಕೊಂಡು ಇಡೀ ಗುರುತಮ, ಗುರುಗಳಲ್ಲಿ ತಮ ಮುಖ್ಯನಾಗಿರತಕ್ಕಂಥವನು, ಶ್ರೇಷ್ಠನಾಗಿರತಕ್ಕಂಥವನು ಜಗನ್ನಾಥ ವಿಠ್ಠಲ. ತನ್ನ ನಂಬಿದ ಗುರುತಮಂ ಗುರುಂ ದೇವದೇವಂ ನಮಾಮಿ. ಬೇರೆ ಬೇರೆ ಕಡೆಗಳಲ್ಲಿ ಗುರುತಮಮ ಗುರುಂ ದೇವದೇವಂ ನಮಾಮಿ. ಅವನು ಗುರುತಮ, ಗುರುತರ ಗುರುತಮ ಪೂರ್ತಿಯಾಗಿರತಕ್ಕಂಥವನು. ಅಂತಹ ಗುರುತರ ಗುರುತಮನಾಗಿರತಕ್ಕಂತಹ ಭಗವಂತನನ್ನು ನಮಸ್ಕಾರ ಮಾಡ್ತೇನೆ ಎಂಬುದಾಗಿ ಹೇಳಿ ಅಂತಹ ಭಗವಂತನನ್ನು
ಏನು ಮಾಡ್ತಾನೆ ಭಗವಂತ, ಹೊರೆಯುತ್ತಾನೆ, ಅವನನ್ನು ಉದ್ಧಾರ ಮಾಡ್ತಾನೆ, ಅವನನ್ನು ರಕ್ಷಣೆ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಅಥೋ ಅಹಲ್ಯ ಪತಿನಾಭಿಜಪ್ತ ಪ್ರದರ್ಶನಾದೀಂದ್ರ ಕೃತಾಶಿಲೀಕೃತ ಪ್ರದರ್ಶನಾನ್ ಮಾನುಷತಾಪೇತಾಂ ಸುಯೋಜಯಾಮ ಸಗೌತಮೇನ ಅಂತ ಹೇಳಿಕೊಂಡು ಆ ರಾಮಾಯಣದಲ್ಲಿ ಏನು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆರಂಭದ ಭಾಗದಲ್ಲಿ ರಾಮಾಯಣದ ವಿಚಾರವನ್ನು ದಾಸರು ಏನು ಆಚಾರ್ಯ ಮಧ್ವರು ಹೇಳ್ತಾರೆ. ಅದರಲ್ಲಿ ಹೇಳಿರತಕ್ಕಂತಹ ಮಾತು ಅಥೋ ಅಹಲ್ಯ ಪತಿನಾಭಿಶಪ್ತ ಪ್ರದರ್ಶನಾದೀಂದ್ರ ಕೃತಾಶಿಲೀಕೃತ. ಅವಳನ್ನು ಅಹಲ್ಯೆಯನ್ನು ಏನು ಮಾಡಿದ್ರು ಕೇಳಿದ್ರೆ ಪತಿನಾಭಿಶಪ್ತ ಗೌತಮರ ಶಾಪದಿಂದಾಗಿ ಅವಳು ಏನಾಗಿದ್ಲು, ಪ್ರದರ್ಶನಾದೀಂದ್ರ ಕೃತಾಶಿಲೀಕೃತ ಅವಳನ್ನು ಶಿಲೆಯನ್ನಾಗಿ ಮಾಡಿದ್ರು. ಅದರಿಂದಾಗಿ ಸುದರ್ಶನಾನ್ ಮಾನುಷತಾಪೇತಾಂ ಅದಾದ ಮೇಲೆ ಅದಕ್ಕೆ ಪ್ರತಿಶಾಪವನ್ನು ನೀಡಿ ಅದಕ್ಕೆ ಪತಿಯಾಗಿರತಕ್ಕಂತಹದ್ದನ್ನು ಶಾಪವನ್ನು ನೀಡಿ ಏನು ಮಾಡಿದ್ರು ಕೇಳಿದ್ರು ಸುದರ್ಶನಾನ್ ಮಾನುಷತಾಪೇತಾಂ ನಿನಗೆ ಭಗವಂತನ ದರ್ಶನವಾದಾಗ ನಿನಗೇನಾಗ್ತದೆ, ಇನ್ನು ಮತ್ತೆ ಪುನಃ ನೀನು ಮನುಷ್ಯ ಶರೀರವನ್ನು ಪಡೆದುಕೊಳ್ತೀ ಎಂಬುದಾಗಿ ಸುಯೋಜಯಾಮ ಸಗೌತಮೇನ ಭಗವಂತನ ದರ್ಶನದಿಂದಾಗಿ ಭಗವಂತನ ಸ್ಪರ್ಶದಿಂದಾಗಿ ಅವರನ್ನು ಮತ್ತೆ ಆ ಅಹಲ್ಯೆಯನ್ನು ಗೌತಮರ ಜೊತೆಗೆ ಭಗವಂತ ಏನು ಮಾಡಿದ, ಸುಯೋಜಯಾಮಾಸ ಅವರನ್ನು ಮತ್ತೆ ಅವಳನ್ನು ಅಲ್ಲಿಗೆ ಸೇರಿಸಿದ. ಈ ರೀತಿಯಾಗಿ ಅಂತಹ ಭಗವಂತನ ಕಾರುಣ್ಯ, ಭಗವಂತನ ಇಷ್ಟು ಎತ್ತರವಾದಂತಹ ಒಂದು ಚಿಂತನೆ ನಾವು ನಿತ್ಯದಲ್ಲಿಯೂ ಕೂಡ ಇದನ್ನು ಮಾಡಬೇಕು. ಆ ರೀತಿಯಾದಂತಹ ಚಿಂತನೆಯಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳಬೇಕು ಎಂಬುದಾಗಿ ಹೇಳ್ತಾರೆ. ದಿವಿಸೂರ್ಯ ಸಹಸ್ರಸ್ಯ ಭವೇದ್ ಯುಗಪದಿತ್ಯದಃ ಇತಿ ಭಾಸದೃಶೀ ಸಾ ಸ್ಯಾತ್ ಭಾಸ್ತಸ್ಯ ಮಹಾತ್ಮನಃ. ಗೀತಾ ಭಾಷ್ಯದಲ್ಲಿ ಗೀತಾ ತಾತ್ಪರ್ಯದಲ್ಲಿ ಭಗವಂತನ ಬೇರೆ ಬೇರೆ ರೀತಿಯಾಗಿರತಕ್ಕಂತಹದ್ದನ್ನು ಹೇಳ್ತಾರೆ. ಅವನ ಬೇಕಾದಷ್ಟು ಎಷ್ಟು ಅವನ ಪ್ರಕಾಶ ಅಂತ ಕೇಳಿದ್ರೆ ದಿವಿ ಸೂರ್ಯ ಸಹಸ್ರಸ್ಯ ಅನಂತವಾಗಿರತಕ್ಕಂತಹ, ಇಲ್ಲಿ ಸಹಸ್ರ ಅಂತ ಹೇಳಿದರೆ 999 ನಂತರದ 1000 ಎಂಬಂತಹ ಸಂಖ್ಯಾವಾಚಕವನ್ನು ಇಲ್ಲಿಟ್ಟುಕೊಳ್ಳಬಾರದು. ಮತ್ತು ಅದರ ಬದಲಾಗಿ ಏನಿಟ್ಟುಕೊಳ್ಳಬೇಕು, ಯಾವ ರೀತಿಯಾದಂತಹ ಅರ್ಥವನ್ನು ಮಾಡಬೇಕು ಅಂತ ಕೇಳಿದರೆ ಅದಕ್ಕೆ ಅಮಿತ ಅನಂತ ಸೂರ್ಯರ ಪ್ರಕಾಶವುಳ್ಳವನು, ಅಮಿತ ಸೂರ್ಯ ಪ್ರಕಾಶವುಳ್ಳವನು ಭಗವಂತ. ಕೇವಲ ಸೂರ್ಯ 1000 ಸೂರ್ಯ ಪ್ರಕಾಶವುಳ್ಳವನು ಅಂತ ಹೇಳಿದರೆ ಆ ರೀತಿಯಾದಂತಹ ಅರ್ಥವನ್ನು ಮಾಡುವುದು ಉಚಿತವಲ್ಲ. ಮತ್ತು ಅಮಿತ ಸೂರ್ಯ ಒಂದೇ ಸಲಕ್ಕೆ 10 ಕೋಟಿ ಸೂರ್ಯರು ಉದಯಿಸಿದರೆ ಯಾವ ರೀತಿಯಾಗಿರತಕ್ಕಂತಹ ಪ್ರಕಾಶ ಬರ್ತದೋ ಅಷ್ಟು ಅದೂ ಕೂಡ ಭಗವಂತನ ಕಾಂತಿಗೆ, ಭಗವಂತನ ಪ್ರಕಾಶಕ್ಕೆ ಅದನ್ನೂ ಕೂಡ ನಾವು ವಿಶೇಷಣವನ್ನಾಗಿ ಅಥವಾ ಅದರ ಸದೃಶ ಅಂತೂ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಅಮಿತ ಸೂರ್ಯ ಪ್ರಕಾಶ, ಅಂತಹ ಅಮಿತವಾಗಿರತಕ್ಕಂತಹ ಸೂರ್ಯರ ಪ್ರಕಾಶವುಳ್ಳವನು ಎಂಬುದಾಗಿ ಅರ್ಥವನ್ನು ಮಾಡ್ತಾರೆ. ಇನ್ನೊಂದು ಇಲ್ಲಿ ನಾವು ನೋಡಬೇಕಾದಂತಹ ಅಂಶ ಎಂತ ಅಂತ ಕೇಳಿದರೆ ಮಾತುಳಾಂತಕ ಅಂತ. ಮಾವನಾದಂತಹ ಕಂಸನನ್ನು ಕೊಂದ ಭಗವಂತನಿಗೆ ಯಾವತ್ತೂ ಕೂಡ ಪಕ್ಷಪಾತ ಇಲ್ಲವೇ ಇಲ್ಲ. ಅವನು ಸೋದರ ಮಾವ, ತನ್ನ ತಾಯಿಯ ತಮ್ಮನಾಗಿರತಕ್ಕಂಥವನು. ಆದರೂ ಕೂಡ ಅಲ್ಲಿ ಬಾಂಧವ್ಯವನ್ನು ನೋಡಲೇ ಇಲ್ಲ ಭಗವಂತ. ದುಷ್ಟತನ ಇತ್ತು ಅಂತಾದರೆ, ಅವನು ದುಷ್ಟ ಅಂತಾಗಿದ್ದಾನೆ ಅಂತಾದರೆ ಅಲ್ಲೇ ಮತ್ತೆ ಪುನಃ ವಿಮರ್ಶೆಯನ್ನು ಮಾಡುವುದಿಲ್ಲವೇ ಇಲ್ಲ. ಭಗವಂತನನ್ನು ಸಂಹಾರ ಭಗವಂತ ಆ ನಿಷ್ಪಕ್ಷಪಾತಿಯಾಗಿ ಯಾರು ದುಷ್ಟರಿದ್ದಾರೆ ಅಲ್ಲಿ ಭಗವಂತ ಬೇರೆ ಬೇರೆ ಆಸುರಿ ಶಕ್ತಿಗಳನ್ನು ಭಗವಂತ ಸಂಹಾರ ಮಾಡಿದ್ದಾನೆ. ಯಾರು ಅಲ್ಲಿ ರಾವಣ, ಕುಂಭಕರ್ಣ, ಅದೇ ರೀತಿಯಾಗಿ ದುರ್ಯೋಧನಾದಿಗಳು, ಹೀಗೆ ಬೇರೆ 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 ದೈತ್ಯರ ಸಮೂಹವನ್ನೇ ಭಗವಂತ ನಿರ್ವಂಶ ಮಾಡಿ ಹಾಕಿದ್ದಾನೆ. ಅದರಲ್ಲಿ ಭಗವಂತ ಯಾವ ಕಾಲಕ್ಕೂ ಕೂಡ ಅಲ್ಲಿ ನೋಡಿ ಇವನು ನಮ್ಮವನು, ಇವನು ನಮ್ಮವನಲ್ಲ, ಅಥವಾ ಈ ರೀತಿಯಾಗಿರತಕ್ಕಂತಹ ತಾರತಮ್ಯದ ವ್ಯವಸ್ಥೆಯಲ್ಲಿ ಭಗವಂತ ಸಂಹಾರ ಮಾಡಿದ್ದು ಇಲ್ಲವೇ ಇಲ್ಲ. ಭಗವಂತ ಸಂಹಾರ ಮಾಡಬೇಕು. ಯಾರಲ್ಲಿ ಕ್ರೂರತನ, ದುಷ್ಟತನ ಇತ್ತು, ಅವರು ಸಂಹಾರಕ್ಕೆ ಯೋಗ್ಯರು ಅಂತಾಗಿದ್ದರೆ ಭಗವಂತ ಅವರನ್ನು ಕೊಲ್ತಾ ಇದ್ದ ಅಂತ ಹೇಳ್ತಾ ಇದ್ದ. ಇದಕ್ಕೋಸ್ಕರ ದ್ರೋಹ ಯಾರನ್ನು
ತಂದೆ ತಾಯಿಗಳಿಗೆ ದ್ರೋಹಾದಿಗಳನ್ನು ಬಗೆಯುತ್ತಾರೆ, ಅಂಥವನು ವಧ್ಯನೇ ಎಂಬಂತಹ ಒಂದು ವಿಚಾರವನ್ನು ನಮಗೆ ಜಗನ್ನಾಥದಾಸರು ಇಲ್ಲಿ ತೋರಿಸಿಕೊಡ್ತಾರೆ. ಹೀಗೆ ಭಗವಂತ ಸ್ವಾತಂತ್ರ್ಯ ಏನು ದತ್ತ ಸ್ವಾತಂತ್ರ್ಯ ಸಂಧಿ ಎಂಬಲ್ಲಿ ಭಗವಂತನ ಅತ್ಯಂತ ಉತ್ಕೃಷ್ಟತಮವಾದಂತಹ ಚಿಂತನೆ, ಸಾಮಾನ್ಯವಾದಂತಹ ಚಿಂತನೆಯಲ್ಲ, ಅಂತಹ ಅತ್ಯುತ್ತಮವಾದಂತಹ ಚಿಂತನೆಯನ್ನು ಸ್ವಾತಂತ್ರ್ಯ ದತ್ತ ಸ್ವಾತಂತ್ರ್ಯ ಅಂತ ಕೊಡಲ್ಪಟ್ಟಂತಹ ಸ್ವಾತಂತ್ರ್ಯ ಅಂತ ಹೇಳಿದ್ದಲ್ಲ ಇದರಲ್ಲಿ. ಮತ್ತೆ ಇದು ಅವರವರ ಸ್ವಾತಂತ್ರ್ಯದ ಅಭಿವ್ಯಕ್ತಿ, ಎಷ್ಟು ಅವರಲ್ಲಿ ಸಾಮರ್ಥ್ಯ ಇದೆ. ಯಾರೂ ಕೂಡ ಭಗವಂತನಷ್ಟು ಸ್ವಾತಂತ್ರ್ಯವೋ ಭಗವಂತನಷ್ಟು ಸಾಮರ್ಥ್ಯವೋ ಉಳ್ಳವರಲ್ಲ ಎಂಬಂತಹ ಚಿಂತನೆಯನ್ನು ನಮಗೆ ತೋರಿಸಿಕೊಟ್ಟರು. ಈ ರೀತಿಯಾದಂತಹ ವಿಚಾರವನ್ನು ಜಗನ್ನಾಥದಾಸರು ನಮಗೆ ದತ್ತಸ್ವಾತಂತ್ರ್ಯ ಸಂಧಿ ಎಂಬಂತಹ ಇಲ್ಲಿ ಸಂಧಿಯಲ್ಲಿ ನಮಗೆ ತೋರಿಸಿಕೊಡ್ತಾರೆ. ಅದಾದ ಮೇಲೆ ಮುಂದೆ ಸ್ವಾತಂತ್ರ್ಯ ವಿಭಜನ ಅಂತ ಹೇಗೆ, ಏನಿದು, ಯಾರ್ಯಾರಿಗೆ ಎಷ್ಟೆಷ್ಟು, ಹಿಂದೆ ಒಂದು ವಿಚಾರವನ್ನು ಸ್ವಲ್ಪ ಹೇಳಿದರು. ಯಾರ್ಯಾರಿಗೆ ಯಾವ ರೀತಿಯಾದಂತಹ ಸ್ವಾತಂತ್ರ್ಯವನ್ನು ಭಗವಂತ ಕೊಟ್ಟಿದ್ದಾನೆ, ಅವರವರಿಗೆ ಅಭಿವ್ಯಕ್ತಿ, ಸ್ವಾತಂತ್ರ್ಯ ಎಷ್ಟಿದೆ ಅದರ ಅಭಿವ್ಯಕ್ತಿ, ಅವರದನ್ನು ಎಷ್ಟು ಉಪಯೋಗಿಸಿಕೊಳ್ಳಲಿಕ್ಕೆ ಅವರಲ್ಲಿ ಶಕ್ತಿ ಇದೆ ಎಂಬುದಂತಹ ವಿಚಾರವನ್ನು ಇಲ್ಲಿ ವಿಸ್ತಾರವಾಗಿ ಸ್ವಾತಂತ್ರ್ಯ ವಿಭಜನ ಸಂಧಿ ಅಂತ ಯಾರ್ಯಾರಿಗೆ ಎಂಬುದನ್ನು, ಆ ವಿಭಾಗವನ್ನು, ಅದರ ವಿಚಾರವನ್ನು ಈ ಮುಂದಿನ ಸಂಧಿಯಲ್ಲಿ ನಮಗೆ ತಿಳಿಸ್ತಾರೆ. ಎಂಥವನು ಕೇಳಿದರೆ ಕಾರುಣಿಕ ಹರಿ ತನ್ನೊಳಿಪ್ಪ ಅಪಾರ ಸ್ವತಂತ್ರ್ಯ ಗುಣದಿ ನಾನೂರು ಕೆರೆದು ತೆಗೆದು ಸಪಾದ 660 ನಾರಿಗಿತ್ತ ದ್ವಿಷೋಡಶಾಧಿಕ 100 ಪಾದತ್ರಯವ ತನ್ನ ಶರೀರದೊಳಗೆ ಈ ವಿಭಾಗವ ಮಾಡಿದ ತ್ರಿಪದಾಹ್ವ. ಭಗವಂತ ಸಾಮರ್ಥ್ಯವನ್ನು ಒಬ್ಬೊಬ್ಬರಿಗೆ ವಿಭಾಗ ಮಾಡಿ ಕೊಟ್ಟಿದ್ದಾನೆ. ಅಂತಹ ಕೊಟ್ಟಿರತಕ್ಕಂತಹದ್ರಲ್ಲಿ ಭಗವಂತ ತ್ರಿಪದ. ಯಾಕೆ ತ್ರಿಪದ ಅಂತ ಕೇಳಿದ್ರೆ, ತ್ರಿಪದಸ್ತ್ರಿದಶಾಧ್ಯಕ್ಷೋ ಮಹಾಶೃಂಗಕೃತಾಂತಕೃತ, 3 ಕಡೆಗಳಲ್ಲಿ ತನ್ನ ಪಾದವನ್ನು ಇರಿಸಿ ತ್ರಿಪದೇನಾಗಿರತಕ್ಕಂಥವನು. ಎಲ್ಲಿ ತಾನು ವಾಮನಾವತಾರವನ್ನಾಗಿ ವಾಮನಾವತಾರವನ್ನು ತಾಳಿದಾಗ ವಾಮನಾವತಾರದಲ್ಲಿ ತನ್ನ 3 ಹೆಜ್ಜೆಯಲ್ಲಿ ಸ್ವರ್ಗ ಭೂಮಿಯನ್ನು ಇಡೀ ಅಳೆದು, ಆಕಾಶವನ್ನೂ ಕೂಡ ಅದರಲ್ಲಿ ಅಳೆದು ತಾನು ಪೂರ್ಣವಾಗಿ ಅದನ್ನು ಮುಗಿಸಿಬಿಟ್ಟಿದ್ದಾನೆ. ಪುಟ್ಟ ಪಾದದಲ್ಲಿ ಭಗವಂತನ ಪಾದ ಅದು ಸಣ್ಣ ಪಾದ, ವಾಮನ ಪಾದ. ಆದರೆ ಇಡೀ ತ್ರಿವಿಕ್ರಮನಾಗಿ ಬೆಳೆದ, ಮತ್ತೆ ವಾಮನನಾಗಿರತಕ್ಕಂಥವನು ತ್ರಿವಿಕ್ರಮನಾಗಿ ಬೆಳೆದು ಇಡೀ 3 ಹೆಜ್ಜೆಯಲ್ಲಿ ಭಗವಂತ ಇಡೀ ಭೂಮಂಡಲವನ್ನು ಅಳೆದು ಬಿಟ್ಟ. ಕೊನೆಗೆ ಬಲಿಯನ್ನು ಮೆಟ್ಟಿ ಅವನನ್ನು ಪಾತಾಳಕ್ಕೆ ತಳ್ಳಿ ಅಲ್ಲಿ ಅವನಿಗೆ ಆಧಿಪತ್ಯವನ್ನು ನೀಡಿರತಕ್ಕಂಥವನು. ಅಂತಹ ಭಗವಂತನನ್ನು ತ್ರಿಪದ ಅಂತ ಕರೀತಾರೆ. ತ್ರಿಪದನಾಗಿರತಕ್ಕಂತಹ ಭಗವಂತ ಏನು ಮಾಡಿದ ಕೇಳಿದ್ರೆ, ಕಾರುಣೀಕ ಹರಿ, ಭಗವಂತನಿಗೆ ಕೊಟ್ಟಿರತಕ್ಕಂತಹ ಹೆಸರು ಎಂಥದ್ದು ಕೇಳಿದ್ರೆ ಕಾರುಣೀಕ ಅಂತ. ಯಾಕೆ? ಭಗವಂತ ಕರುಣೆ, ಅವನ ಕಾರುಣ್ಯದ ತಾಯಿಯ ಕಾರುಣ್ಯಕ್ಕಿಂತಲೂ ಕೂಡ ಮಿಗಿಲಾಗಿರತಕ್ಕಂತಹ ಕಾರುಣ್ಯ ಭಗವಂತನದ್ದು. ಯಾಕೆ ಅಂತ ಕೇಳಿದ್ರೆ, ಭಕ್ತರು ಕರೆದಾಗ ಭಕ್ತರನ್ನು ಉದ್ಧಾರ ಮಾಡುವಂತಹ ಹೃದಯ ಅದು ಭಗವಂತನದ್ದು. ತಾಯಿಯಾದರೂ ಕೂಡ ಒಂದು ಕ್ಷಣದಲ್ಲಿ ಮರೆತು ಬಿಡ್ತಾಳೋ, ಅಥವಾ ಮಗನನ್ನು ಯಾವುದೋ ಒಂದು ಸೀಮಿತವಾದಂತಹ ಅವಧಿಯ ತನಕ ಅಲ್ಲಿ ಮಗುವನ್ನು ಅವಳು ಕಾಪಾಡಲಿಕ್ಕೆ ಸಾಮರ್ಥ್ಯ ಉಳ್ಳವಳು. ಪೂರ್ಣವಾಗಿರತಕ್ಕಂತಹ ಸಾಮರ್ಥ್ಯ ತಾಯಿಗೂ ಇಲ್ಲ. ಮತ್ತು ಭಗವಂತ ಒಳಗಿದ್ದುಕೊಂಡು ಏನು ಮಾಡ್ತಾನೆ, ಎಲ್ಲರನ್ನ ನೋಡ್ತಾನೆ, ಅವರೆಲ್ಲರ ಮೇಲ್ವಿಚಾರಣೆಯನ್ನು ಭಗವಂತ ಮಾಡ್ತಾನೆ. ಅಂತಹ ಕರುಣಾಪೂರ್ಣನಾಗಿರತಕ್ಕಂಥವನು ಯಾರು? ಅಲ್ಲಿ ಕರೆದಾಗ ಮೊಸಳೆಯ ಹಿಡಿತಕ್ಕೆ ಸಿಕ್ಕಿರತಕ್ಕಂತಹ ಆ ಆನೆ ಗಜ ಏನಾಗಿದೆ ಕೇಳಿದರೆ, ಅದು ಮಕರನ ಬಾಯಿಯ ಹಿಡಿತಕ್ಕೆ ಸಿಕ್ಕಿದೆ. ಮಕರನ ಬಾಯಿಯ ಹಿಡಿತಕ್ಕೆ ಸಿಕ್ಕಿರತಕ್ಕಂತಹ ಈ ಯಾವ ಗಜರಾಜ ಇದ್ದಾನೆ, ಗಜರಾಜ ಎಲ್ಲರನ್ನೂ ಕರೀತಾನೆ, ಗಂಡನನ್ನು ಕರೀತಾನೆ, ಹೆಂಡತಿ ಮಕ್ಕಳು ಎಲ್ಲರೂ ಕರೀತಾಳೆ. ಆದರೆ ಕೊನೆಗೆ ರಕ್ಷಣೆ ಮಾಡಿದ್ದು ಯಾರು ಕೇಳಿದ್ರೆ ಯಾರೂ ಇಲ್ಲ.
ಯಾರೂ ಕೂಡ ರಕ್ಷಣೆ ಮಾಡದಿದ್ದಾಗ ರಕ್ಷಣೆ ಮಾಡುವಂತಹ ಏಕೈಕ ಶಕ್ತಿ ಯಾವುದು ಹೇಳಿದ್ರೆ ಅದು ಕೇವಲ ಭಗವಂತ ಮಾತ್ರ. ನಾವು ಹೇಳ್ಬೋದು ನನ್ನನ್ನು ಹೆಂಡತಿ ರಕ್ಷಣೆ ಮಾಡ್ತಾಳೆ, ಕೊನೆಗೆ ನನ್ನ ಗಂಡ ರಕ್ಷಣೆ ಮಾಡ್ತಾನೆ. ಯಾವತ್ತೂ ಕೂಡ ಯಾವ ರಕ್ಷಣೆಯೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಪೂರ್ಣವಾಗಿರತಕ್ಕಂತಹ ರಕ್ಷಣಾ ಕಾರ್ಯ ಅದು ಭಗವಂತನದ್ದೇ. ಅಂತಹ ಕರುಣಾಪೂರ್ಣನಾಗಿರತಕ್ಕಂತಹ ಭಗವಂತ ಏನು ಮಾಡ್ತಾನೆ, ತಾನು ಒಂದಷ್ಟು ಗುಣಗಳನ್ನು ತನ್ನ ಏನು ವಿಸ್ತೃತವಾದಂತಹ ಗುಣಗಳು ಸ್ವತಂತ್ರ್ಯ, ಅಂತಹ ಸ್ವಾತಂತ್ರ್ಯವನ್ನು ಭಗವಂತ ಏನು ಮಾಡಿದ ಕೇಳಿದರೆ ಅದರಲ್ಲಿ 400 ತೆಗೆದು ಅದರಲ್ಲಿ 400ರಲ್ಲಿ 67 ಭಾಗವನ್ನು ಒಂದು ಲಕ್ಷ್ಮಿಗೆ, ಇನ್ನು ಸ್ವಲ್ಪ 132 ಭಾಗಗಳನ್ನು ತನ್ನ ಶರೀರದೊಳಗೆ ಇಟ್ಟುಕೊಂಡು ಅದನ್ನು ಯಾರ್ಯಾರಿಗೆ ಕೊಡಬೇಕು ಅದನ್ನು ಕೊಟ್ಟ ಅಂತ. ಮಹಾಲಕ್ಷ್ಮಿಗೆ 62 ಭಾಗವನ್ನು ಕೊಟ್ಟ, ಇನ್ನು 132 ಭಾಗವನ್ನು ತನ್ನಲ್ಲಿಟ್ಟುಕೊಂಡ, ಇನ್ನು 400ರಲ್ಲಿ 200 ಅದನ್ನು ತಾನೇ ಮುಖ್ಯವಾಗಿ ಬ್ರಹ್ಮಾದಿ ಜೀವರಾಶಿಗಳಲ್ಲಿ ಸಮಸ್ತ ಜೀವಗಳಲ್ಲಿ ಅಭಿವ್ಯಕ್ತಿಗೊಳಿಸಿದ ಅಂತ ಹೇಳ್ತಾರೆ. ಈ ಭಗವಂತ ಸೃಷ್ಟಿಯಾದಿಗಳನ್ನು ಮಾಡುವಂತಹದ್ದು ಅದು ಅವನಿಗೆ ಯಾವ ಒಂದು ವಿಚಾರವಲ್ಲ, ಬಹಳ ಇಲಾಜಾಲವಾಗಿ ಮಾಡಿಬಿಡ್ತಾನೆ. ಅಂತಹ ಸಾಮರ್ಥ್ಯವುಳ್ಳವನು ಭಗವಂತ. ಅದಕ್ಕೋಸ್ಕರ ಅಂತಹ ಅದ್ಭುತವಾದಂತಹ ಸಾಮರ್ಥ್ಯವುಳ್ಳವನು ಭಗವಂತ ಏನು ಮಾಡಿದ ಕೇಳಿದರೆ ತನ್ನ ಸಾಮರ್ಥ್ಯಾಂಶಮೇವಾತ್ರ ಪ್ರಾದುಶ್ಚಕ್ರೇ ಜಗದ್ಗುರು ಅಂತ ಹೇಳ್ತಾರೆ. ಆಚಾರ್ಯ ಮಧ್ವರನ್ನು ನಾವು ಯಾವ ಕಾರಣಕ್ಕೋಸ್ಕರ ಶರಣ ಹೊಂದಬೇಕು, ಆಚಾರ್ಯ ಮಧ್ವರು ನಮಗೆ ಯಾಕೆ ಗುರುಗಳಾದರು ಕೇಳಿದರೆ ಇದೇ ಕಾರಣಕ್ಕೆ. ಏಕವಿಂಶತಿ ಕುಭಾಷ್ಯ ದೂಷಕಂ ಅಂತ ಹೇಳಿಕೊಂಡು ಪಂಡಿತಾಚಾರ್ಯರ ಮಾತು. ಏಕವಿಂಶತಿ 21 ಭಾಷ್ಯಗಳು ಆಯಿತು, 22ನೆಯದ್ದು ಯಾವುದೂ ಬರಲಿಲ್ಲ. ಆಚಾರ್ಯರ ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯಾಗಮ ಏವಹಿ ಅಂತ ಹೇಳಿಕೊಂಡು ಇಂತಹ ಒಂದು ದೊಡ್ಡ ಚಿಂತನೆಯನ್ನು ಆಚಾರ್ಯ ಮಧ್ವರ ಬಗ್ಗೆ ನಮಗೆ ಕೊಡ್ತಾರೆ. ಅಂತೆ ಸಿದ್ಧಸ್ತು ಸಿದ್ಧಾಂತ ಏನು ಎಲ್ಲ ಈ ಆಚಾರ್ಯರ ನಂತರ ಕೊನೆಯಲ್ಲಿ ಬಂದಿರತಕ್ಕಂತಹ ಆಚಾರ್ಯರು ಅದು ಮಧ್ವರು. ಅಂತಹ ಸಿದ್ಧಾಂತವನ್ನು ನೀಡಿ ನಮ್ಮನ್ನು ಉದ್ಧಾರ ಮಾಡಿರತಕ್ಕಂಥವರು ಆಚಾರ್ಯರು. ಅಂತಹ ಆಚಾರ್ಯರು ಅಂತ ಹೇಳಿದ್ರೆ ಸಾಕ್ಷಾತ್ ವಾಯುದೇವರೇ, ನೇರವಾಗಿ ವಾಯುದೇವರನ್ನೇ ನಾವು ಅವರಲ್ಲಿ ನೋಡುವಂತಹದ್ದು, ಉಪಾಸನೆ ಮಾಡುವಂತಹದ್ದು. ಅಂತಹ ವಾಯುದೇವರ ಅಂಶಭೂತರಾಗಿರತಕ್ಕಂತಹ ಪ್ರಾಣದೇವರಲ್ಲಿ ಇದೇ ಎಲ್ಲರಲ್ಲಿಯೂ ಕೂಡ ಭಗವಂತ ಒಂದಷ್ಟು ಗುಣಗಳನ್ನು, ತನ್ನ ಸ್ವಾತಂತ್ರ್ಯದ ಗುಣಗಳನ್ನು ಅಭಿವ್ಯಕ್ತಿಯಾಗುವಂತೆ ಭಗವಂತ ಮಾಡಿದ ಅಂತ ಹೇಳ್ತಾರೆ. ಎಷ್ಟು ಅಂತ ಕೇಳಿದ್ರೆ ಬ್ರಹ್ಮವಾಯುಗಳಿಗೆ, ಅದೇ ರೀತಿಯಾಗಿ ಇಂದ್ರಕಾಮರಿಗೆ ಭಗವಂತ ನೀಡಿರತಕ್ಕಂತಹ ಸಾಮರ್ಥ್ಯ ಎಷ್ಟು ಅಂತ ಕೇಳಿದರೆ ಬ್ರಹ್ಮದೇವರಿಗೆ 52 ಗುಣಗಳನ್ನು ಕೊಟ್ಟ, ವಾಯುದೇವರಿಗಾಗುವಾಗ 48 ಗುಣಗಳನ್ನು, ಇನ್ನು ರುದ್ರದೇವರಿಗೆ 20 ಗುಣಗಳನ್ನು, ಇಂದ್ರಕಾಮರಲ್ಲಿ 15 ಗುಣಗಳನ್ನು, ಉಳಿದಂತಹ ತತ್ವಾಭಿಮಾನಿ ದೇವತೆಗಳಲ್ಲಿ 10 ಗುಣಗಳನ್ನು, ಇನ್ನು ಇತರರಾಗಿರತಕ್ಕಂತಹ ಜೀವರಾಶಿಗಳಿಗೆ ಅವರು ಕೊಡಬೇಕಲ್ವ, ಅವರಿಗೂ ಕೂಡ ಇಂತಿಷ್ಟು ಗುಣಗಳನ್ನು ಭಗವಂತನ ಕೊಟ್ಟರು ಅಂತ. ಇದೆಲ್ಲವೂ ಕೂಡ ಅವರವರ ಸಾಮರ್ಥ್ಯಾನುಸಾರವಾಗಿ ಎಲ್ಲರಿಗೂ ಕೂಡ ಭಗವಂತ ಒಂದೇ ರೀತಿಯಾಗಿ ಕೊಡಲಿಲ್ಲ. ಲಕ್ಷ್ಮೀದೇವಿಗೆ, ಬ್ರಹ್ಮಾದಿಗಳಿಗೆ, ವಾಯುದೇವರಿಗೆ, ಬ್ರಹ್ಮವಾಯುಗಳಲ್ಲಿ ಭಗವಂತ ವ್ಯತ್ಯಾಸ ಮಾಡಿದ. ವಾಸ್ತವಿಕವಾಗಿ ಬ್ರಹ್ಮದೇವರು ವಾಯುದೇವರು ಸಮಾನ ಕಕ್ಷೆಯಂತಾಗಿದ್ದರೂ ಕೂಡ, ಸಮಾನ ವ್ಯವಸ್ಥೆಯಲ್ಲಿದ್ದರೂ ಕೂಡ ಅಲ್ಲಿ ಆ ಭಗವಂತ ಬ್ರಹ್ಮದೇವರಿಗೆ ಯಾಕೆ ಅಂತ ಕೇಳಿದರೆ ತನ್ನ ಪೂರ್ಣವಾಗಿರತಕ್ಕಂತಹದ್ದನ್ನು ಕೊಡಲಿಲ್ಲ. ಎಷ್ಟು ಕೊಟ್ಟ ಅಂತ ಕೇಳಿದರೆ ಅಲ್ಲಿ ವಾಯುದೇವರು ಇನ್ನೂ ಕೂಡ ತಾವು ಬ್ರಹ್ಮ ಪದವಿಗೆ ಹೋಗಲಿಕ್ಕೆ ಸಾಧನೆಯನ್ನು ಮಾಡಬೇಕು. ಇನ್ನೂ ಅವರ ಸಾಧನೆ ಎಂಬುದು ಆಗಲಿಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ರು ಕೇಳಿದರೆ ಇನ್ನೂ ಕೂಡ ಸಾಮರ್ಥ್ಯವನ್ನು ಇನ್ನು ಅವರ ಸಾಧನೆ ಎಂಬುದು ಪೂರ್ತಿ ಆಗಲಿಲ್ಲ ಎಂಬಂತಹ ದೃಷ್ಟಿಯಿಂದಾಗಿ ಅಲ್ಲಿ 48 ಗುಣಗಳನ್ನು ಪ್ರಾಣದೇವರಿಗೆ, ಬ್ರಹ್ಮದೇವರಿಗಾಗುವಾಗ 52 ಗುಣಗಳು ಅಷ್ಟನ್ನು ಕೊಟ್ಟು ಇಂದ್ರಕಾಮರಿಗೆ, ರುದ್ರರಿಗೆ ಇವರೆಲ್ಲರಿಗೂ ಕೂಡ ಒಂದಷ್ಟು ಅಭಿವ್ಯಕ್ತವಾಗುವಂತೆ ಅವರಲ್ಲಿ ಗುಣಾದಿಗಳನ್ನು ಇರಿಸಿ ಭಗವಂತ ಇದ್ದ ಅಂತ.
ಇದು ಭಗವಂತನ ಸಾಮರ್ಥ್ಯ. ಭಗವಂತ ಎಲ್ಲರನ್ನೂ ಎಲ್ಲ ಒಂದೇ ರೀತಿಯಾಗಿ ಇಲ್ಲವೇ ಇಲ್ಲ. ಅವರವರ ಯೋಗ್ಯತಾನುಸಾರವಾಗಿ, ಅವರವರ ಸಾಮರ್ಥ್ಯಾನುಸಾರವಾಗಿ ಇದೆಲ್ಲವನ್ನೂ ಕೂಡ ಭಗವಂತ ಇಟ್ಟುಕೊಂಡು ಭಗವಂತ ಏನು ಮಾಡ್ತಾನೆ, ಅಲ್ಲಿ ಅವರನ್ನು ನೋಡ್ತಾನೆ. ಇಲ್ಲದಿದ್ದರೆ ಎಲ್ಲರಿಗೂ ಕೂಡ ಒಂದೇ ರೀತಿ ಅಂತ ಆಗಿದ್ದರೆ ಈ ಎಲ್ಲ ತಾರತಮ್ಯ ವ್ಯವಸ್ಥೆಯೇ ಬೇಡ ಅಂತಿತ್ತು. ಅದಕ್ಕೋಸ್ಕರ ಭಗವಂತ ಹಾಗೆ ಮಾಡದೆ ಭಗವಂತ ಅವರೆಲ್ಲರಿಗೂ ಕೂಡ ಅವರವರ ಯೋಗ್ಯತಾನುಸಾರವಾಗಿ, ಅವರವರ ಚಿಂತನೆಗೆ ಅನುಸಾರವಾಗಿ ಭಗವಂತ ಏನು ಮಾಡಿದ, ಅಲ್ಲಿ ಗುಣಗಳನ್ನು ಇರಿಸಿದ ಎಂಬಂತಹ ಮಾತನ್ನು ಹೇಳ್ತಾರೆ. ಇದಕ್ಕೆ ವಿಷ್ಣು ರಹಸ್ಯದ ಮಾತನ್ನು ನಾವು ನೋಡಿಕೊಳ್ಳಬೇಕು. ಸಯೇವ ಕ್ರೀಡನಾರ್ಥಾಯ ಜೀವಾನಾಂ ಗತಿಹೇತವೇ ದೇಹಯೋಗೇನ ಸಂತರಿಜ್ಯ ದೇಶ ಜಾನನ್ ಚಾಪ್ಯ ವಿಷತ್ಸ್ವಯಂ ಬ್ರಹ್ಮಾಣ ಚಿತಾ ಪ್ರಾಣಂ ತಥಾ ಅನ್ಯತ್ವ ದೇವತಾ ಅಂತ ಹೇಳಿಕೊಂಡು ಈ ವಿಷ್ಣು ರಹಸ್ಯದ ಮಾತನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ಈ ಚಿಂತನೆ ಯಾಕೆ ಬೇಕು? ಅಲ್ಲ, ಇದೆಲ್ಲ ಗುಣಗಳನ್ನು ಹೇಳಿದ್ದಾರೆ, ಇರಲಿ, ಹೇಳಿದ್ದನ್ನು ನಮಗೆ ಹಾಕಬೇಕು ಅಲ್ಲ, ಇದನ್ನೆಲ್ಲ ನಮಗೆ ಹೇಳಿ ಆದರೂ ಕೂಡ ಇದರಿಂದ ಪ್ರಯೋಜನ ಉಂಟಾ ಕೇಳಿದ್ರೆ ಪ್ರಯೋಜನವಿದೆ. ಯಾಕೆ ಅಂತ ಕೇಳಿದ್ರೆ ನಹಿ ಈ ಚಿಂತನೆಯಲ್ಲಿ, ವೈಷ್ಣವದ ಚಿಂತನೆಯಲ್ಲಿ, ಈ ತಾತ್ವಿಕವಾಗಿರತಕ್ಕಂತಹ ಚಿಂತನೆಯಲ್ಲಿ ಯಾವುದೂ ಕೂಡ ನಿಷ್ಫಲ ಅಂತ ಇಲ್ಲವೇ ಇಲ್ಲ. ಎಲ್ಲವೂ ಕೂಡ ಸಫಲವೇ. ಅದನ್ನು ಹೇಳ್ತಾರೆ. ಕಲಿ ಮೊದಲುಗೊಂಡ ಅಖಿಳದಾನವರೊಳಗೆ 45 ಈ ಪರಿ ತಿಳಿದುಪಾದನೆ ಮಾಡು ಪರದೆ ಮರೆಯದೆ ಭರಮ ಭಕ್ತಿಯಲ್ಲಿ. ಭಗವಂತನನ್ನು ತಿಳ್ಕೊಳ್ಬೇಕು, ಭಗವದ್ ಉಪಾಸನೆ ಮಾಡಬೇಕು, ಭಗವದ್ ಧ್ಯಾನವನ್ನು ಮಾಡಬೇಕು. ಸಂಚಿಂತಯೇತು ಅಂತ ಹೇಳಿದ್ದು ನಮಗೆ ಆರಂಭ ಮಾಡಿದ್ದೇ ಹಾಗೆ. ಸಂಚಿಂತಯೇತ್, ಭಗವಂತನನ್ನು ಸಂಚಿಂತಯೇತ್, ಚೆನ್ನಾಗಿ ಚಿಂತನೆ ಮಾಡಬೇಕು. ಚಿತಿಸ್ಮೃತ್ಯ, ಏನು ಆ ಧಾತುವೇ ಸ್ಮರಣೆ. ನಾವು ದೇವರನ್ನು ನೋಡುವುದು ಯಾಕೆ ಅಂತ ಕೇಳಿದ್ರೆ ಯಾವುದೋ ಒಂದು ಅಪೇಕ್ಷೆ, ಯಾವುದೋ ಒಂದು ಆಸೆ ಆಕಾಂಕ್ಷೆ, ಈ ಚಿಂತನೆಯಲ್ಲಿ ನಾವು ದೇವತಾ ಉಪಾಸನೆಯೋ ದೇವತಾ ಚಿಂತನೆಯೋ ನಡೆಸುವಂತಹದ್ದು. ಆದರೆ ಆ ಉಪಾಸನೆಯೋ ಭಗವತ್ ಚಿಂತನೆಯೋ ಇದ್ಯಾವುದಕ್ಕೂ ಕೂಡ ನಮಗೆ ಆಗಿಬಿರೋದಿಲ್ಲ. ಭಗವಂತನನ್ನು ಹೇಗೆ ಉಪಾಸನೆ ಮಾಡಬೇಕು ಕೇಳಿದ್ರೆ ಭಗವಂತ ಪರಮಭಕ್ತಿಯಲ್ಲಿ ದೇವತಾ ಉಪಾಸನೆ ನಡೆಸಬೇಕು. ಅದು ಭಕ್ತಿ, ಒಳಗಿನ ಅಂತಃಸತ್ವ. ಪ್ರಹ್ಲಾದ ಇವರೆಲ್ಲರೂ ಕೂಡ ಭಗವಂತನನ್ನು ಸ್ಮರಣೆ ಮಾಡಿದ್ದು, ಭಗವಂತನನ್ನು ಚಿಂತನೆ ಮಾಡಿದ್ದು ಯಾವುದರಿಂದ ಕೇಳಿದ್ರೆ ಭಕ್ತಿ, ಅಂತಃಸತ್ವ. ಅವರಲ್ಲಿ ಇದ್ದದ್ದು ಏನು ಕೇಳಿದ್ರೆ ಕೇವಲ ನಿಷ್ಕಲ್ಮಶವಾಗಿರತಕ್ಕಂತಹ ನಿರ್ವ್ಯಾಜವಾದಂತಹ ಭಕ್ತಿ. ಭಕ್ತಿ ಇಲ್ಲದೆ ಏನು ಕೊಟ್ಟರೂ ಕೂಡ ಭಗವಂತನಿಗೆ ಬೇಡ. ಯಾಕೆ ಅಂತ ಕೇಳಿದರೆ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಹೇಳಿಕೊಂಡು ನಾವು ಹೇಳ್ತೇವಲ್ವ, ನೀನು ಏನು ಕೊಡುವಾಗಲೂ ಕೂಡ ಅದರಲ್ಲಿ ಒಂದು ಬೇಕು. ಯಾವುದು ಬೇಕು ಕೇಳಿದ್ರೆ ಭಕ್ತಿ. ಭಕ್ತಿ ಇಲ್ಲದೆ ಏನು ಕೊಟ್ಟರೂ ಕೂಡ ಭಗವಂತ ಸ್ವೀಕಾರ ಮಾಡುವುದಿಲ್ಲ ಅಂತ. ಅದಕ್ಕೋಸ್ಕರ ತಿಳಿದು ಉಪಾಸನೆ ಮಾಡಬೇಕು. ಉಪಾಸನೆ ಮಾಡುವುದನ್ನು ಹೇಳಿದ್ದಾರೆ. ಇದು ನಮಗೆ ಆರ್ಡರ್. ಉಪಾಸನೆ ಮಾಡು. ಯಾವುದನ್ನು ಉಪಾಸನೆ ಮಾಡು? ಒಳ್ಳೆಯ ತತ್ವವನ್ನು ಉಪಾಸನೆ ಮಾಡು. ಹೇಗೆ ಉಪಾಸನೆ ಮಾಡು? ತಿಳಿದು ಉಪಾಸನೆ ಮಾಡು. ತಿಳಿಯದೇ ಹೇಗೇಗೋ ಅಯಥಾರ್ಥವಾಗಿ ಉಪಾಸನೆ ಮಾಡುವುದಕ್ಕಿಂತ ನಾನೇ ದೇವರು, ನನಗಿಂತ ಭಿನ್ನರಾಗಿರ್ತಕ್ಕಂತಹ ದೇವರೇ ಇಲ್ಲ, ಈ ರೀತಿಯಾಗಿರ್ತಕ್ಕಂತಹ ಅಯಥಾರ್ಥ ಉಪಾಸನೆ ಅದು ಮೋಕ್ಷಕ್ಕೆ ಕಾರಣ ಆಗೋದಿಲ್ಲ. ಮತ್ತು ಮೋಕ್ಷಕ್ಕೆ ಹೇತು, ಮೋಕ್ಷಕ್ಕೆ ಕಾರಣ ಆಗಬೇಕು ಅಂತಾದರೆ ತಿಳಿದು ಉಪಾಸನೆ, ಯಥಾರ್ಥ ಉಪಾಸನೆಯೇ ದೇವರನ್ನು ಹೇಗಿದ್ದಾನೆ ಆ ರೀತಿಯಾಗಿ ತಿಳ್ಕೊಳ್ಬೇಕು. ದೇವರು ಎಂಥವನು ಕೇಳಿದ್ರೆ ಅಪರಿಮಿತಾನಂದ ಗುಣ ಪರಿಪೂರ್ಣ, ನಿರ್ದೋಷಾನಂದ ಕಲ್ಯಾಣ ಗುಣ ಪರಿಪೂರ್ಣ, ಕ್ಷೀರಾಬ್ಧಿ, ಈ ರೀತಿಯಾಗಿ ಅವನನ್ನು ಉಪಾಸನೆ ಮಾಡಬೇಕು. ಅನಂತ ಕಲ್ಯಾಣ ಗುಣ ಪರಿಪೂರ್ಣಗಳು, ಕಾಂತಾಯ ಕಲ್ಯಾಣ ಗುಣೈಕಧಾಮನೆ ಅಂತ ಹೇಳಿಕೊಂಡು ಅವನನ್ನು ಹೇಳ್ತಾರಲ್ವ. ಕಾಂತಾಯ ಕಲ್ಯಾಣ ಗುಣ ಏಕಧಾಮ. ಭಗವಂತ ಎಲ್ಲದಕ್ಕೂ ಆಶ್ರಯ. ಯಾವುದಕ್ಕಾಶ್ರಯ ಕೇಳಿದ್ರೆ ಕಲ್ಯಾಣವಾಗಿರತಕ್ಕಂತಹ ಗುಣಗಳು ಯಾವುದೆಲ್ಲ ಇದೆಯೋ ಆ ಎಲ್ಲ ಕಲ್ಯಾಣವಾಗಿರತಕ್ಕಂಥ ಕಲ್ಯಾಣವಾದ ಗುಣಗಳಿಗೆ ಭಗವಂತ ಪರಮಾಶ್ರಯ, ಮುಖ್ಯಾಶ್ರಯ ಎಂಬುದನ್ನು ಉಪಾಸನೆ ಮಾಡಬೇಕು. ಮರೆಯದೆ ಪರಮಭಕ್ತಿಯಲ್ಲಿ ಹೇಗೆ ಉಪಾಸನೆ ಮಾಡಬೇಕು? ಭಕ್ತಿ. ಏನು ಬೇಕು ಕೇಳಿದ್ರೆ ಒಳಗಿನ ಭಕ್ತಿ. ನೀವು ಭಕ್ತಿಯನ್ನು, ನಮ್ಮದು ಏನಾಗಿದೆ ಕೇಳಿದ್ರೆ ದೇವರು ಕೇಳುವುದು ಯಾವುದನ್ನು ಕೇಳಿದ್ರೆ ಭಕ್ತಿ. ನಾವು ದೇವರನ್ನು ಭಕ್ತಿ ಒಂದು ಬಿಟ್ಟು ಮತ್ತೆಲ್ಲವೂ ಕೊಡ್ತೇವೆ ನಾವು ದೇವರಿಗೆ
ಬೇಕಾಗಿರುವುದು ಯಾವುದು ಕೇಳಿದ್ರೆ ಭಕ್ತಿ. ನಾವು ಭಕ್ತಿ ಒಂದನ್ನು ಬಿಟ್ಟು ಮತ್ತೆಲ್ಲ ಕೇಳು ನಾವು ಅದನ್ನೆಲ್ಲ ಕೊಡ್ಲಿಕ್ಕೆ ತಯಾರಿದ್ದೇವೆ. ವಾಸ್ತವಿಕವಾಗಿ ಭಗವಂತ ಕೇಳುವಂತಹದ್ದು ಇದನ್ನು ನಾವು ಭಗವಂತನಲ್ಲಿ ನೋಡಿ ಅವನಿಗೆ ಕೊಟ್ಟು ಅದರ ಮೂಲಕವಾಗಿ ಉಪಾಸನೆ ನಡೆಸಬೇಕು ಅಂತ ಹೇಳ್ತಾರೆ. ಇಳೆಯೊಳಗೆ ಸಂಚರಿಸು ಲಕ್ಷ್ಮೀ ನಿಲಯನಾಳೆಯೆಂದು. ಭಗವಂತ ಲಕ್ಷ್ಮಿಗೆ ಆಶ್ರಯ, ಭಗವಂತ ಲಕ್ಷ್ಮಿಗೆ ನಿಲಯನ. ಯಾರಿಗೆ ಭಗವಂತ ಆಶ್ರಯ ಅಂತ ಕೇಳಿದ್ರೆ ಲಕ್ಷ್ಮಿಗೆ ಆಶ್ರಯ. ಲಕ್ಷ್ಮೀದೇವಿಯೂ ಕೂಡ ಯಾರ ಅಧೀನವಾಗಿ ಯಾರ ಆಶ್ರಯದಲ್ಲಿದ್ದಾಳೋ ಅಂತಹ ಭಗವಂತನನ್ನು ಉಪಾಸನೆ ಮಾಡಬೇಕು. ಅಂತಹ ಭಗವಂತನನ್ನು ಉಪಾಸನೆ ಮಾಡಿದಾಗ ಏನಾಗ್ತದೆ ಕೇಳಿದ್ರೆ ಸರ್ವಸ್ಥಳಗಳಲ್ಲಿ ಸಂತೈಸಿಪ್ಪನು ಗೆಳೆಯನಂದದಲ್ಲಿ ಭಗವಂತ ಉದ್ಧಾರ ಮಾಡ್ತಾನೆ. ಯಾವ ರೀತಿಯಾಗಿ ಉದ್ಧಾರ ಮಾಡ್ತಾನೆ? ಗೆಳೆಯನಂದದಲ್ಲಿ ಯಾವ ರೀತಿಯಾಗಿ ಒಬ್ಬ ಗೆಳೆಯ ಸಖ ಇದ್ದಾನೋ ಅವನು ಉದ್ಧಾರ ಮಾಡುವಂತೆ. ವಾಸ್ತವಿಕವಾಗಿ ಭಗವಂತನನ್ನು ಉಪಾಸನೆ ಮಾಡಲಿಕ್ಕೆ ಇರತಕ್ಕಂತಹ ಮಾರ್ಗಗಳೇ ಇದು. ಯಾವುದ್ಯಾವುದೋ ಹೇಗೇಗೋ ಉಪಾಸನೆಗಳನ್ನು ಯಾವುದ್ಯಾವುದೋ ರೀತಿಯಾಗಿರ್ತಕ್ಕಂತಹ ಚಿಂತನೆಗಳನ್ನು ನಡೆಸಿದ್ರಿಂದಾಗಿ ಅದು ನಮಗೆ ಉಪಯೋಗಕ್ಕೆ ಬರೋದಿಲ್ಲ ಅಂತ. ಇದನ್ನು ಕೃಷ್ಣ ಯಾರು ನಮ್ಮ ರಾಮಾಯಣದಲ್ಲಿ ರಾಮ ಹನುಮಂತನ ಪ್ರಾಣದೇವರು ತಾವು ಲಂಕೆಗೆ ಹೋಗಿದ್ದಾರೆ. ಲಂಕೆಗೆ ಹೋದಾಗ ಲಂಕೆಯಲ್ಲಿ ಅವರು ಹೇಳಿರ್ತಕ್ಕಂತಹ ಮಾತು ಎಂಥದ್ದು ಕೇಳಿದ್ರೆ, ನೀನು ಯಾರು ಅಂತ ಕೇಳಿದಾಗ ರಾವಣ ಕಪೇ ಕುತೋಸಿ ಕಸ್ಯವ ಅಂತ ಹೇಳಿದಾಗ, ಕಿಮರ್ಥಂ ಈದೃಶಂ ಕೃತಂ ಅಂತ ಹೇಳಿದಾಗ, ಅವೈಹಿ ಧೃತಮಾಗತಂ ದುರಂತ ವಿಕ್ರಮಸ್ಯ ಮಾಂ ದಾಸೋಹಂ ಕೋಸಲೇಂದ್ರಸ್ಯ. ನಾನು ಯಾರು ಕೇಳಿದ್ರೆ ರಾಮಸ್ಯ ಕ್ಲಿಷ್ಟಕರ್ಮಣ, ರಾಮದೇವರ ನಾನು ದಾಸ. ಅಂತಹ ರಾಮದೇವರ ದಾಸನಾಗಿರತಕ್ಕಂಥವನು ನಾನು. ರಾಮಸ್ಯ ಅಕ್ಲಿಷ್ಟಕರ್ಮಣ, ರಾಮದೇವರ ದಾಸನಾಗಿ ಅಂತಹ ರಾಮದೇವರ ದಾಸ್ಯತ್ವವನ್ನು ಪಡೆದುಕೊಂಡು ನಾನು ಇಲ್ಲಿಗೆ ಬಂದಿರತಕ್ಕಂಥವನು ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರ ಈ ರೀತಿಯಾಗಿ ಭಗವಂತನನ್ನು ಇನ್ನೊಂದು ಹೆಸರಿಂದ ಕರೀತಾರೆ. ಏನು ಕೇಳಿದರೆ ಮಿತ್ರ ಅಂತ, ಗೆಳೆಯ ಅಂತ. ಯಾಕೆ ಭಗವಂತನನ್ನು ಸಖ ಅಂತ ಕರೀತಾರೆ ಕೇಳಿದರೆ, ವಿನೋತಿ ತ್ರಾಯತೆ ಚ. ಏನು ಮಾಡ್ತಾನೆ? ಮಿತ್ರಂ ಇತ್ಯಭಿಧೀಯತೆ ಅಂತ. ಮಾನೆ ಒಳ್ಳೆಯ ಜ್ಞಾನವನ್ನು ಬರುವಂತೆ ಮಾಡ್ತಾನೆ. ಗೆಳೆಯರು ಹೇಗಿರಬೇಕು ಕೇಳಿದ್ರೆ ಒಳ್ಳೆಯ ಜ್ಞಾನವನ್ನು ಬರುವಾಗಬೇಕು. ಸನ್ಮಿತ್ರ ಲಕ್ಷಣವಿದಂ ಅಂತ ಹೇಳಿಕೊಂಡು ಹೇಳ್ತಾರಪ್ಪ. ಅದರಲ್ಲಿ ಮಿತ್ರ ಅಂತ ಹೇಳಿದಾಗ ವಿನೋದಿ ತ್ರಾಯತೆ ಚ, ಒಳ್ಳೆಯ ಮಾನೆ ಮತ್ತು ತ್ರೈಂಗ ಪಾಲನೆ, ಒಳ್ಳೆಯ ಜ್ಞಾನ, ಒಳ್ಳೆಯ ಪಾಲನೆ ಎಲ್ಲವನ್ನು ಕೊಟ್ಟು ಉದ್ಧಾರ ಮಾಡುವವನು ಗೆಳೆಯ ಅಂತ. ಇದು ಯಾರು ಕೇಳಿದ್ರೆ ಭಗವಂತನಿಗೆ. ಕೃಷ್ಣ ಅಲ್ಲಿ ಅರ್ಜುನನಿಗೆ ಏನು ಮಾಡಿದ ಕೇಳಿದ್ರೆ, ಪಾರ್ಥನಿಗೆ ಪ್ರಥೆಯ ಮಗನಾಗಿರ್ತಕ್ಕಂತಹ ಪಾರ್ಥನಿಗೆ ಭಗವಂತ ಸಖನಾಗಿ ಬಂದ. ಅವನಿಗೆ ಬೇರೆ ಯಾರೂ ಸಖ ಅಂತ ಇರಲಿಲ್ಲ. ಅರ್ಜುನ ಸಖ ಅಂತ ಉಪಾಸನೆ ಮಾಡಿದ್ದು ಯಾರು? ಕೃಷ್ಣ ಸಖ. ಭಗವಂತ ಅರ್ಜುನ ಕೃಷ್ಣನನ್ನೇ ಸಖ ಎಂಬುದಾಗಿ ಉಪಾಸನೆ ಮಾಡಿದ. ಆ ಉಪಾಸನೆಯ ಫಲವಾಗಿ ಭಗವಂತ ಏನು ಮಾಡಿದ ಕೇಳಿದರೆ, ಅವನ ಜೊತೆಗಿದ್ದುಕೊಂಡು ಅವನ ಎಲ್ಲ ರೀತಿಯಾದಂತಹ ರಕ್ಷಣೆಯನ್ನು, ಅವನ ಎಲ್ಲ ರೀತಿಯಾಗಿರತಕ್ಕಂತಹ ಪಾಲನೆಯನ್ನು ಭಗವಂತ ಮಾಡಿದ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ಚಿಂತನೆ, ಈ ಉಪಾಸನೆ ನಮ್ಮಲ್ಲಿ ನಡೀಬೇಕು. ಈ ತೆರನಾದಂತಹ ಉಪಾಸನೆಯನ್ನು ಯಾರು ಮಾಡ್ತಾರೆ ಅಂಥವನಿಗೆ ಭಗವಂತ ಒಲಿಯುತ್ತಾನೆ. ಒಲಿದಾಗ ಅವನು ಯಾವ ಕಾಲಕ್ಕೂ ಕೂಡ ಭಗವಂತ ಮತ್ತೆ ನಮ್ಮನ್ನು ಕೈ ಬಿಡೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ನಾವು ಕೂಡ ಉಪಾಸನೆಯನ್ನು, ಆ ರೀತಿಯಾದಂತಹ ಚಿಂತನೆಯನ್ನು ನಡೆಸುವಂತಾಗಲಿ ಎಂಬಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಣಮಸ್ತು.